ಅಯ್ಯೋ ಈಗೇನು ಮಾಡಲಿ? ರಕ್ಷನ್ಗೆ ಹೇಗೆ ಸಹಾಯ ಮಾಡಲಿ? ನನಗೆ ದಾರಿ ಏನು ತೋಚ್ತಲ್ವಲ್ಲ. ಇವಳಿಗೆ ಹೇಗೆ ತಿಳಿಸೋದೀಗ? ಇವಳು ರಕ್ಷಣ್ ರೂಮ್ಗೆ ಹೋದ್ರೆ ತೊಂದರೆ ಆಗತ್ತೆ. ಆದ್ರೆ ವಧು ಡ್ರೆಸ್ಸು ರೂಮ್ನಲ್ಲಿರೋದು ಹೇಗೆ ತಿಳಿಸೋದು? ಬಾರೋ ಇಲ್ಲಿ. ಅಯ್ಯ ಬರೀ ವಾಲಾಡ್ತಾನೇ ಇರು, ಬೇರೆ ಏನು ಮಾಡಬೇಡ. ವಾಟ್ ಮಮ್ಮಿ, ನಾನು ಎತ್ತಾಕೊಂಡು ಹೋಗೋ ರೇಂಜ್ಗೆಲ್ಲ ರೆಡಿ ಆಗಿದ್ದೀನಿ. ಆದ್ರೆ ಮದುವೆ ಬೇರೆ ಹತ್ರ ಬರ್ತಿದೆ. ನನ್ನ ಫ್ರೆಂಡ್ಸು ಇನ್ನ ಕುದುರೆ ಕೂಡ ತಂದಿಲ್ಲ. ಅಯ್ಯೋ ಅದನ್ನೆಲ್ಲ ಆಮೇಲೆ ಮಾಡೋಣ. ಮೊದಲು ನಂದೊಂದು ಕೆಲಸ ಇದೆ, ಅದನ್ನ ಮಾಡು. ವಾಟ್ ಮಮ್ಮಿ, ಗ್ರ್ಯಾಂಡ್ ಮಾ ಥಿಂಕಿಂಗ್ ಓಲ್ಡ್ ಏಜ್, ಗ್ರ್ಯಾಂಡ್ ಚಿಲ್ಡ್ರನ್ ಥಿಂಕಿಂಗ್ ಕಜಾಯ. ಅಯ್ಯೋ ಏನು ಅದು ನಿಂದು? ಅದೇ ನಿಮ್ ಕಾಲದಾಗ ಅದೇ ಅಜ್ಜಿಗೆ ಅರ್ವೆ ಚಿಂತೆ ಆದ್ರೆ ಮೊಮ್ಮಕ್ಕಳಿಗೆ ಕಜಾಯ ಚಿಂತೆ. ನನ್ ಮದ್ವೆ ಹೊಗೆ ಹಾಕೊಳ್ಳೋ ಸ್ಟೇಜ್ ಅಲ್ಲಿದೆ, ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ರೆ ನಿನಗೆ ನಿನ್ ಕೆಲ್ಸ ಆಗ್ಬೇಕು ಅಂತ್ಯ. ಮೊದಲು ನಾನು ಹೇಳಿದ್ ಮಾಡು, ಇಲ್ಲ ಅಂದ್ರೆ ನಿನ್ ಮದ್ವೆನೇ ಆಗಲ್ಲ. ನನ್ ಗಂಡನ ಮೇಲೆ ಆಣೆ. ಓ, ನೀನ್ ಈಗ ಎಮೋಷನಲ್ ಕಿಲ್ಲಿಂಗ್ ಮಾಡಬೇಡ ಮಮ್ಮಿ. ಹೇಳು. ಲೋ ಕಪಿ, ಕೇಳಿಸ್ಕೊಳ್ಳೋ. ಆ ರೂಮಲ್ಲಿ, ಅದೇ ಆ ರೂಮಲ್ಲಿ ನಂದೊಂದು ಶಾಲ್ ಇದೆ, ಹೋಗ್ ತಗೊಂಡ್ ಬಾ. ಹೋಗೋ. ಮಮ್ಮಿ ಮಮ್ಮಿ, ಇದೇನು ಶಾಲೆಯಲ್ಲಿ ನೀನೇನ್ ಮುಖ ಹೀಗೆ ಅಲ್ಸ್ಕೊಂಡ್ ಬರ್ತಿದ್ಯಾ? ಮಮ್ಮಿ, ನಾನು ಒಳಗಡೆ ಏನ್ ನೋಡ್ದೆ ಗೊತ್ತಾ? ಅಯ್ಯೋ ಅದೇನು ಅಂತ ಜೋರಾಗಿ ಹೇಳಿದ್ರಲ್ವೇನೋ ನನಗೆ ಕೇಳಿಸೋದು. ಅಲ್ಲಿ ನಿನ್ ಶಾಲ್ ಇಲ್ಲ. ಲೋ, ಅಲ್ಲೇ ಇರ್ಬೇಕು. ನೀ ಸರಿಯಾಗಿ ನೋಡ್ದ್ಯಾ? ಹೇಳೋ ತನಕ ಕೇಳು. ಅಲ್ಲಿ ಶಾಲ್ ಇಲ್ಲ. ಆದ್ರೆ ಏನ್ ಗೊತ್ತಾ, ನಮ್ ರಕ್ಷಾ ಹಾಕೊಂಡಿದ್ದಲ್ಲ ವಧು ಡ್ರೆಸ್ಸು, ಅದೇ ತರದ್ದು ಇನ್ನೊಂದು ಡ್ರೆಸ್ ಇದೆ. ಹೌದು ಮಮ್ಮಿ, ಇರೋದು ಒಂದು ವಧು, ಆದ್ರೆ ಡ್ರೆಸ್ ಯಾಕೆ ಎರಡು ಅಂತ. ಓ ಹೌದೇನೋ, ಹೋಗ್ಲಿ ಬಿಡು, ನಮ್ಗೆ ಯಾಕೆ? ಮಮ್ಮಿ, ಏನ್ ಈಗನ್ಬಿಟ್ಟೆ? ಕುತೂಹಲ ಬೆಕ್ಕನ್ನ ಕೊಂದು ಬಿಡುತ್ತೆ. ಕ್ಯೂರಿಯಾಸಿಟಿ ಕಿಲ್ಸ್ ದ ಕ್ಯಾಟ್ ಅಂದೆ. ಇಂಗ್ಲಿಷ್ ಗಾದೆ ಕನ್ನಡಕ್ಕೆ ಹಾಕೊಂಡೆ. ಅಯ್ಯ ನೀನ್ ಇಂಗ್ಲಿಷ್. ಸರಿ, ನೀನ್ ಬಂದ್ ಕೆಲಸ ಮುಗೀತು, ಹೊರಡು. ನನ್ ಗಂಡನ ಮೇಲೆ ಆಣೆ. ಐ ಹೇಟ್ ದಿಸ್ ಲೇಡಿ. ಓಹ್, ರಕ್ಷಾ ಪ್ಲಾನ್ ವರ್ಕೌಟ್ ಆಗೋದಕ್ಕೆ ಹುಡುಕಿರೋ ದಾರಿ ಅನ್ಸುತ್ತೆ ಇದು. ಆದರೆ ಈ ರೂಮ್ನಲ್ಲಿ ಮದುವೆ ಡ್ರೆಸ್, ಅಯ್ಯೋ ಸರ್ಸರ ಅಂತ ರೆಡಿ ಆಗ್ಬಿಡ್ತೀನಿ. ವಿದ್ಯಾ, ಇದೇ ಸರಿಯಾದ ದಾರಿ.
ಹೋಗು ಹೋಗು, ಒಳ್ಳೇದೇ ಆಗತ್ತೆ. ನನ್ನ ಗಂಡನ ಮೇಲೆ ಆಣೆ. ಇದನ್ನ ರಿಲೇಟೆಡ್ ರಕ್ಷಾ ಯಾರಿಗೋ ಹೇಳಿ ಎಷ್ಟಿರ್ತಾಳೆ. ಸರಿ, ರಕ್ಷಾ ಅನ್ಕೊಂಡಿದ್ದ ಪ್ರಕಾರ ಇದನ್ನ ನಾನು ಹಾಕೊಂಡು ಹಸೆ ಮನೆಗೆ ಹೋಗ್ಬೇಕು. ನಾನು ಇದನ್ನ ರಬ್ಬ ಅಂತ ಚೇಂಜ್ ಮಾಡ್ಕೊಂಡು ಆಮೇಲೆ ರಕ್ಷಣ್ ತಿಳಿಸಿದ್ದಾಯ್ತು. ಶೋ, ಇವಾಗ ಈ ಹೂ ಬೇರೆ ಮುಡ್ಕೋಬೇಕಾ? ಏನಿದು, ಇಲ್ಲೂ ಸಿಗರೇಟಾ? ಅಯ್ಯೋ ದೇವ್ರೆ, ಈ ಸೋಪ್ ಇಷ್ಟನ್ಗೆ ಈ ಅಭ್ಯಾಸ ಬೇರೆ ಇದ್ಯಾ? ಹೂಕಿಂತ ಕೆಟ್ಟ ವಾಸನೆ ಅದು. ಸಾರಿ ವಿನು, ಬೆಳಗ್ಗೆನ ಒಂದು ಸಿಗರೇಟ್ ಹೊಡೆದಿಲ್ವಾ? ಪ್ಲೀಸ್ ಇದೊಂದು. ಅದಕ್ಕೆ ನನ್ನ ರೂಮೇ ಆಗ್ಬೇಕಾ? ನಿನ್ಗೆ ಗೊತ್ತು ತಾನೆ ಸಿಗರೇಟ್ ಸ್ಮೆಲ್ ನಂಗೆ ಆಗಲ್ಲ ಅಂತ. ಓ, ಅದು ಆಗಲ್ಲ ಅಂದ್ರೆ ಪರವಾಗಿಲ್ಲ. ಓ, ನೀವಿಬ್ರು ಇವಾಗಲೇ ಬರ್ಬೇಕಾಗಿತ್ತಾ? ನಾನು ರಕ್ಷನ್ಗೆ ಡ್ರೆಸ್ ಚೇಂಜ್ ಮಾಡಿರೋ ವಿಷಯ ತಿಳಿಸ್ಬೇಕು. ಬೇಗ ಸರಸರ ಅಂತ ಹೋಗಿ ಇಲ್ಲಿಂದ. ಇರು, ಸಿಗರೇಟ್ ಹಚ್ಬೇಡ, ಕರ್ಟನ್ ಓಪನ್ ಮಾಡ್ತೀನಿ. ಗಾಳಿ ಅದು ಹೊರಗೆ ಹೋಗ್ಲಿ. ನೀನು ನನಗೆ ಈ ಸಿಗರೇಟ್ಗಿಂತ ನೀನು ಆರೋಗ್ಯ ಮುಖ್ಯ. ನಾನು ಈ ಸಿಗರೇಟ್ ಹಚ್ಚಲ್ಲ. ಅದು ಸಿಗರೇಟ್ ಕೈಗೆ ತೊಳೋ ಮುಂಚೆನೆ ಗೊತ್ತಾಗ್ಬೇಕಾಗಿತ್ತು. ಏನಾಯ್ತು ವಿನು? ಕಿಟಕಿ ಹತ್ರ ತುಂಬಾನೇ ಹೂವಿನ ಸ್ಮೆಲ್ ಬರ್ತಾ ಇದೆ. ತಗೋ. ಸರಿ ನಡಿ, ಮದುವೆ ಮಂಟಪದ ಹತ್ರ ಹೋಗೋಣ. ಬಾ ಬಾ ಬಾ. ಪ್ರದೀಪ್, ಸಿಗರೇಟ್ ಕೈ. ಹೋ ಸಾರಿ ಬಾಸ್, ಅದು ಸಡನ್ ಆಗಿ. ನಡಿ ಹೋಗೋಣ. ಸೂಪಿಷ್ಟ ಹೋದ, ಆದರೆ ರಕ್ಷಣ್ ಹೇಗೆ ವಿಷಯ ತಿಳಿಸೋದು? ಅಮ್ಮ ಬೇರೆ ನಂಗೆ ಫೋನ್ ಹೊಡೆದಾಕ್ಬಿಟ್ರು. ಏನು ಮಾಡೋದು? ಏನು ಮಾಡಲಿ? ಈ ವಿದ್ಯಾ ಎಲ್ಲಿದಳೋ ಏನೋ, ಅವಳಿಗೆ ಹೇಗೆ ವಿಷಯ ತಿಳಿಸೋದು? ಇವಳು ಬೇರೆ ನನ್ನ ಮೇಲೆ ಕಣ್ಣಿಡ್ಕೊಂಡು ಕೂತಿದ್ದಾಳೆ.
ಬಾತ್ರೂಮ್ ಇದೆ ತಾನೆ? ನಾನು ಹೋಗ್ತಾ ಇದ್ದೀನಿ. ನಾನು ಹೋದೆ ಅಂದ್ಬಿಟ್ಟು ಅದು ಇದು ಆಟ ಆಡೋಕ್ಕೆ ಟ್ರೈ ಮಾಡಬೇಡ. ಮೊದಲೇ ನಾನು ಸರಿ ಇಲ್ಲ. ನನಗೇನಾದ್ರು ಕೋಪ ಬಂದರೆ ಮದುವೆಗಲ್ಲ ಮಸಮಕ್ಕೆ ಹೋಗ್ಬಿಡ್ತೀಯ. ಹುಷಾರ್. ಸೋ ಚೀಪ್. ಹೇಗೆ ಮಾತಾಡ್ತಾಳೆ ಇವಳು? ಇಂಥವಳು ನಮ್ಮಮ್ಮನ ಶಿಷ್ಯನ. ಛೇ, ಸತ್ಯ ಈ ಟೈಮ್ ಸಿಕ್ತಲ್ಲ, ವಿನುಗ್ ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ಬಿಡ್ಬೇಕು. ಅಯ್ಯೋ, ಸೋಪಿಷ್ಟೊಂದು ಫೋನ್ ಎತ್ತಿದ್ರೆ ಎಲ್ಲ ಎಡವಟ್ ಆಗೋಗುತ್ತೆ. ಏನು ಮಾಡೋದು? ಯೋ ವಿನು, ಬೇಗ ಫೋನ್ ಎತ್ತು. ಡುಮ್ಮಿ ಬಂದ್ಬಿಟ್ರೆ ಕಷ್ಟ. ರಕ್ಷಾ, ದೇವರಿದ್ದಾನೆ ಅಂತಾಯ್ತು. ಹಲೋ ಹಲೋ ವಿನು, ನನ್ನ ಮಾತು ಕೇಳು. ಈಗ ಟೈಮ್ ಇಲ್ಲ ಕಣೋ. ಐ ಲವ್ ಯು. ತುಂಬ ದಿವಸದಿಂದ ಹೇಳ್ಕೊಬೇಕು ಅನ್ಕೊಂಡೆ, ಆದರೆ ಹೇಳ್ಕೊಳಕ್ಕೆ ಆಗಲಿಲ್ಲ. ಪ್ಲೀಸ್ ವಿನು, ನನ್ನ ರೂಮ್ ಹತ್ರ ಬಾ. ನಾನು ನಿನ್ನ ಹತ್ರ ಎಲ್ಲ ಹೇಳ್ತೀನಿ. ನೀನು ಬಿಟ್ಟು ನಾನು ಇರಲ್ಲ. ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ವಿನು. ನೀನೇನಾದರೂ ನಾನು ಒಪ್ಪಿಲ್ಲ ಅಂದರೆ ನಾನು ಈ ಮದುವೆನೇ ಆಗಲ್ಲ, ಸತ್ತೋಗ್ತೀನಿ ಅಷ್ಟೇ. ರಕ್ಷಾ, ನನ್ನ ವಿದ್ಯಾ. ನೀನಾ? ನಾನು ರೆಡಿ ಆಗಾಯ್ತು. ಏನು ಮಾಡ್ಬೇಕು ಹೇಳು? ದಿಡಿ ಅಂತ ನೀನು ಹೇಳ್ದಾಗೆ ಮಾಡ್ತೀನಿ. ಅಯ್ಯೋ ವಿ, ಟೈಮ್ ಇಲ್ಲ ವಿ, ನೀನು ಬೇಗ ರೂಮಿಗೆ ಬಾ. ರಕ್ಷಾ, ಆ ಸೋಪಿಸ್ಟನ ಇವ್ನು ಬರೋದ್ರೊಳಗೆ ನಾನು ಹೇಗಾದರೂ ಹೊರಗೆ ಹೋಗ್ಬೇಕು. ಅಲ್ಲ, ವಿನು ಫೋನು ವಿ ಕೈಲಿ ಹೆಂಗೆ ಬಂತು? ಏನೋ ಅವಳಿಗೆ ವಿಷಯ ತಿಳಿತಲ್ಲ, ಅಷ್ಟು ಸಾಕು. ಈ ಡುಮ್ಮಿಗೆ ಏನು ಮಾಡೋದು? ರಕ್ಷಾ, ಬಾಗಿಲು ತೆಗಿ ರಕ್ಷಾ. ಅಯ್ಯೋ, ಈ ವಿ ಬೇರೆ ಬೇಗ ಬರಬಾರ್ದ? ತೆಗಿ ಬಾಗ್ಲು ರಕ್ಷಾ.